ಬಿಹಾರದ ಫಲಿತಾಂಶ ಪ್ರಕಟವಾದ ಬೆನ್ನಿಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯಂತೆಯೇ ಆಗಿದೆ. ಕಾಂಗ್ರೆಸ್ನಲ್ಲಿ ಸದ್ಯ ಬಿರುಸಿನ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆ ಏನಾಗಿತ್ತು. ಈಗ ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಅಂತ್ಯನ ಆರಂಭನ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಎಲ್ಲ ಬೆಳವಣಿಗೆಗಳಿಗೂ ಪ್ರಶ್ನೆಗಳಿಗೂ ಕುತೂಹಲಗಳಿಗೂ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯದ ಪವರ್ ಪಾಲಿಟಿಕ್ಸ್. ಘಟಾನುಘಟಿ ನಾಯಕರು ದೆಹಲಿಯಲ್ಲಿದ್ದಾರೆ. 3 ದಿನದ ಅಂತರದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೊರಟಿದ್ದಾರೆ. ಇವತ್ತು ಮತ್ತೆ ದೆಹಲಿ ಫ್ಲೈಟ್ ಹತ್ತೋದಕ್ಕಿದ್ದಾರೆ ಮುಖ್ಯಮಂತ್ರಿ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಕೆಶಿ ಬ್ರದರ್ಸ್. ಪ್ರಮುಖ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಮತ್ತವರ ಸಹೋದರ ಮಾಡಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಇವತ್ತು ದೆಹಲಿ ಫ್ಲೈಟ್ ಹತ್ತುತ್ತಾರೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋದಕ್ಕೆ ಭೇಟಿ ನಿಗದಿಯಾಗಿದೆ. ಇದರ ಜೊತೆಗೆ ಹೈಕಮಾಂಡ್ನ ಪ್ರಮುಖರನ್ನ ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ. ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಸಿಎಂ ಭೇಟಿಯಾದಂತ ಸಂದರ್ಭದಲ್ಲಿ ಹೋಗ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅಡ್ವೈಸ್ ತಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ ಸಿಎಂ ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಸಿಎಂ ಎಲ್ಲ ನಾವೆಲ್ಲ ರೆಡಿ ಮಾಡಿಕೊಟ್ಟಿದೀವಿ. ಎಲ್ಲ ಯಾವ್ಯಾವ ವಿಚಾರ ಅಂತ ಸರ್? ಜಲಯೋಜನೆಗಳು ಯಾವ್ಯಾವ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಈಗಿನ ಪ್ರತಿಕ್ರಿಯೆ ಇದು. ಅಂದ್ರೆ ಪ್ರಧಾನಿಯವರನ್ನ ಸಿಎಂ ಭೇಟಿ ಆಗ್ತಾರೆ ಅನ್ನೋ ಪ್ರಶ್ನೆ ಬಂದಾಗ, ಇಲ್ಲ ನನಗೂ ಹೇಳಿದ್ದಾರೆ ಬರೋದಕ್ಕೆ, ಆದ್ರೆ ನನಗೆ ಬೇರೆ ಏನೋ ಕಮಿಟ್ಮೆಂಟ್ ಇದೆ, ಬೇರೆ ಕಾರ್ಯಕ್ರಮ ಇದೆ, ನೋಡ್ತೀನಿ ಭೇಟಿ ಆಗೋದಕ್ಕೆ ಸಾಧ್ಯನಾ ಅನ್ನೋದನ್ನು ನೋಡ್ತೀನಿ ಅಂತ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ರಾಜ್ಯದ ಜಲ ಯೋಜನೆಗಳ ಬಗ್ಗೆಯೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡೋರಿದ್ದಾರೆ. ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಂದ ಮೌಖಿಕ ಒಪ್ಪಿಗೆ ಸಿಕ್ಕಿದೆ ಸಂಪುಟ ಪುನರ್ರಚನೆಗೆ ಅನ್ನುವಂಥ ಮಾಹಿತಿ. ಬಟ್ ಒಂದು ಕಂಡೀಷನ್ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿ. ಸದ್ಯ ಪ್ರಶ್ನೆ ಅದೇ ಉದ್ಭವ ಆಗ್ತಾ ಇದೆ. ಸಂಪುಟ ಪುನರ್ರಚನೆಯಾಗತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರು ಬಯಸಿದಂತೆ ಅಧಿಕಾರ ಹಂಚಿಕೆಯಾಗತ್ತಾ? ನವೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗತ್ತಾ? ಹೈಕಮಾಂಡ್ ಜೊತೆ 30 ನಿಮಿಷ ಚರ್ಚಿಸಿದ್ರು ಸಿದ್ದರಾಮಯ್ಯ, ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಅವರ ಜೊತೆಗೆ. ಸಂಪುಟ ಪುನರ್ರಚನೆಗೆ ಮೌಖಿಕ ಒಪ್ಪಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಬಟ್ ಎಐಸಿಸಿ ಪ್ರೆಸಿಡೆಂಟ್ ಜೊತೆಗೆ ಒಮ್ಮೆ ಮಾತಾಡಿ ಅಂತ ರಾಹುಲ್ ಗಾಂಧಿ ಹೇಳಿದರು. ಸಿಎಂ ಖರ್ಗೆ ಭೇಟಿಯಲ್ಲೇ ಅಂತಿಮ ನಿರ್ಧಾರ ಹೊರಬೀಳುತ್ತಾ? ಸಂಪುಟ ಪುನರ್ರಚನೆ ಆಯಿತು ಅಂತಾದ್ರೆ ಅದರ ಸೂಚನೆ ಯಾವುದು ಅಂತಂದ್ರೆ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವಂಥ ಸೂಚನೆ. ಸಂಪುಟ ಪುನರ್ರಚನೆಗೆ ಅನುಮತಿ ಸಿಕ್ತು ಅಂತಂದ್ರೆ ಸಿದ್ದರಾಮಯ್ಯ ಗೆದ್ರು ಅಂತ ಅರ್ಥ. ಕುರ್ಚಿ ಉಳಿಯತ್ತೆ ಅಂತ ಲೆಕ್ಕ. ಯಾಕಂತಂದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಧಿಕಾರ ಹಂಚಿಕೆಯ ಸಾಧ್ಯತೆಗಳು ಕ್ಷೀಣ. ಒಂದೋ ಅಧಿಕಾರ ಹಂಚಿಕೆಯಾದ ಸಂದರ್ಭದಲ್ಲಿ ಹೊಸ ಕ್ಯಾಬಿನೆಟ್ ರಚನೆಯಾಗಬೇಕು, ಹೊಸ ನಾಯಕರ ಅಥವಾ ಡಿಕೆಶಿ ಅವರ ನೇತೃತ್ವದಲ್ಲಿ. ಬಟ್ ಆ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಗೊತ್ತಿಲ್ಲ. ಇವತ್ತು ಉತ್ತರ ಸಿಗಬಹುದು ಅನ್ನುವಂಥ ಸಾಧ್ಯತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, 2 ಸಾಧ್ಯತೆಯ ಬಗ್ಗೆ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇದೆ. ಒಂದು ಕ್ಯಾಬಿನೆಟ್ ರೀಶಫಲ್, ಮತ್ತೊಂದು ನಾಯಕತ್ವ ಬದಲಾವಣೆ. ಹೈಕಮಾಂಡ್ ಮನದಲ್ಲೇನಿದೆ, ಇವತ್ತು ಏನಾಗುತ್ತೆ ದೆಹಲಿಯಲ್ಲಿ? ರಕ್ಷತ್, 2 ವಿಚಾರಗಳು ಕೂಡ ಹೈಕಮಾಂಡ್ ತಲೆಯಲ್ಲಿ ಇದೆ. ಆದರೆ ಯಾವಾಗ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥ ಒಂದೇ ಒಂದು ಪ್ರಶ್ನೆಗೆ ಈಗ ಉತ್ತರ ಹುಡುಕಬೇಕಾಗಿರುವಂಥದ್ದು. ಒಂದು ಕಡೆ ನಮ್ಮ ರಾಜ್ಯ ನಾಯಕರಿಂದ ಈವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮಾತನಾಡ್ತಾ ಇದ್ರು ಮಾಧ್ಯಮಗಳ ಮುಂದೆ. ಅವ್ರು ಮಾತನಾಡ್ತಾ ನಾನು ಏನೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಅಂದ್ರು. ಯಾಕಂದ್ರೆ ಸುಮಾರು 45ರಿಂದ 1 ಗಂಟೆ ಹೊತ್ತು ಎಐಸಿಸಿ ಬಾಸ್ ಜೊತೆ ಕೂತು ಮಾತನಾಡಿದ್ದಾರೆ ಅಂತ ಅಂದ್ರೆ ಕೇವಲ ಪಕ್ಷ ಸಂಘಟನೆ, ಅದು ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಒಂದು ರೀತಿ ಅದೇ ಚರ್ಚೆ ಮಾಡಿದ್ದಾರೆ ಪಕ್ಷ ಸಂಘಟನೆ ಕುರಿತು ಅಂದ್ರೆ ನಂಬಲಿಕ್ಕೆ ಅಸಾಧ್ಯವಾದಂಥದ್ದು.
ಇವೆಲ್ಲ ಚರ್ಚೆಗಳು ಕೂಡ ಆಗಿದ್ದಾವೆ. ಆದರೆ ಅವರು ಮೌನಕ್ಕೆ ಜಾರ್ತಾ ಇದ್ದಾರೆ. ಈ ಪ್ರಶ್ನೆಗಳು ಎತ್ತಿದಾಗೆಲ್ಲ ಮಾಧ್ಯಮಗಳ ಮುಂದೆ ಏನು ಚರ್ಚೆ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಈ ರೀತಿಯ ಉತ್ತರವು ಡಿ.ಕೆ. ಶಿವಕುಮಾರ್ ಅವರಿಂದ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ಪ್ರತಿಕ್ರಿಯೆಯನ್ನೂ ಕೂಡ ಕೊಡ್ತಾ ಇಲ್ಲ ಅವರು. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಆಕಾಂಕ್ಷಿಗಳು ಬರ್ತಾ ಇದ್ದಾರೆ, ನಿಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ, ಇವು ಯಾವ ಪ್ರಶ್ನೆಗೂ ಕೂಡ ಅವರಿಂದ ನೇರ ಉತ್ತರ ಸಿಗ್ತಾ ಇಲ್ಲ. ಇಟ್ ಮೀನ್ಸ್ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಷ್ಟೇ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವ್ರು ಅದನ್ನೇ ಹೇಳಿದ್ರು. ಖರ್ಗೆ ಅವ್ರ ಜೊತೆ ಮಾತನಾಡಿದ್ರಲ್ಲ ಅಂತ ಒಂದು ಪ್ರಶ್ನೆ ಇಟ್ಟಾಗ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮಾತಾಡದೆ ಏನು ಅನ್ನುವಂಥ ಮರು ಉತ್ತರವನ್ನ ಕೊಟ್ಟರು. ನಾನು ಯಾವುದು ಕೂಡ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ರು. ಸೊ ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಸಿಎಂ ಬಳಗದಿಂದಲೂ ಕೂಡ ಈ ಸಾರಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ ದೆಹಲಿಗೆ ಕೂಡ ಬರ್ತಾ ಇದ್ದಾರೆ. ಇವತ್ತು ಬಹುತೇಕ ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು 1 ಗಂಟೆ ಮಾತುಕತೆ ಮಾಡ್ಕೊಂಡು ಬಂದಿದ್ರು. ಇವತ್ತು ಸಿಎಂ ಹೋಗ್ತಾ ಇದ್ದಾರೆ ಮಾತುಕತೆಗೆ, ಖರ್ಗೆ ಅವ್ರ ಜೊತೆ ಮಾತುಕತೆಗೆ. ಇವರು ಏನ್ ಹೇಳಿದ್ರು, ಅವ್ರು ಏನ್ ಹೇಳ್ತಾರೆ, ಈ ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂದ್ರೆ ಇಬ್ಬರನ್ನು ಒಟ್ಟಿಗೆ ಸೇರಿಸುವ ತನಕ ಈ ಒಂದೇ ವೇದಿಕೆಗೆ ತಂದು ಇಬ್ಬರ ಜೊತೆ ಮಾತುಕತೆ ಆಗುತ್ತಾ, ಅವಾಗ ಒಂದು ಸ್ಪಷ್ಟತೆ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈ ಗೊಂದಲ ಮುಂದುವರಿತಾನೆ ಇರುತ್ತೆ. ಒಂದು ಆಯ್ತಾ ಇಲ್ವಾ, ಅಥವಾ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಈ ಪ್ರಶ್ನೆಗಳು ಹಾಗೆಯೇ ಉಳಿತವೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ತಲೆಯಲ್ಲಿ ಎರಡೂ ಪ್ರಶ್ನೆಗಳು ಕೂಡ ಇದೆ. ಇನ್ನೊಂದು ಕಡೆ ಬಿಹಾರಿನ ಸೋಲನ್ನು ಆಗಿದೆ, ಈಗ ಅದರ ಪರಾಮರ್ಶೆಯಲ್ಲಿ ಹೈಕಮಾಂಡ್ ಇರುವಂತದ್ದು. ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂತ ಪ್ರಶ್ನೆ ಬಂದ್ರೆ ಏನು ಅನ್ನುವಂತ ಪ್ರಶ್ನೆಗೂ ಕೂಡ ಈಗ ಉತ್ತರ ಹುಡುಕುವಂತ ಕೆಲಸ ಹೈಕಮಾಂಡ್ ಮಾಡಬೇಕಾಗಿದೆ. ಮತ್ತೆ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಒಂದೊಮ್ಮೆ ನಾಯಕತ್ವ ಅಥವಾ ಏನು ಹಸ್ತಾಂತರ ಆಗುತ್ತೆ ಅಂದ್ರೆ ಸಂಪುಟ ಪುನರ್ರಚನೆ ಇರುವುದಿಲ್ಲ. ಈ ಒಂದ್ ಕೇಸ್ ಸಂಪುಟ ಪುನರ್ರಚನೆಗೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ನಾನು ಇಫ್ಸ್ ಅಂಡ್ ಬಟ್ಸ್ ಅಲ್ಲಿ ಕೇಳ್ತೀನಿ ಇದನ್ನ. ಪ್ರಶ್ನೆ ಯಾವುದು ಅಂತಂದ್ರೆ, ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಮೌಖಿಕ ಒಪ್ಪಿಗೆ ರಾಹುಲ್ ಗಾಂಧಿ ಕೊಟ್ರು ಅಂತ ಮೊನ್ನೆ ಸುದ್ದಿ ಬ್ರೇಕ್ ಆಯ್ತು. ಈಗ ಮೌಖಿಕ ಒಪ್ಪಿಗೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರವೇ ಅಂತಿಮ ಆಗತ್ತಾ, ಅಥವಾ 10th ಜನಪತ್ ನಿರ್ಧಾರ ಪ್ರಮುಖ ಆಗತ್ತಾ? 10th ಜನಪತ್ ನಿರ್ಧಾರವೇ ಪ್ರಮುಖ. ಅದರಲ್ಲೂ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಪ್ರಮುಖವಾಗಿರುತ್ತೆ. ಕಾರಣ ಇಷ್ಟೇ, ಅವರು ಪ್ರಶ್ನೆ ಹೀಗಿದೆ ಸರ್, ಅಂದ್ರೆ ಸಿಎಂ ಅವರು 1-to-1 ಮಾತನಾಡುವಂತ ಸಂದರ್ಭದಲ್ಲಿ ಕರ್ನಾಟಕದ ವಿದ್ಯಮಾನಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಮ್ಮ ಮುಂದೆ ಯಾವ ಬೇಡಿಕೆಗಳು ಇದೆ ಅನ್ನುವಂಥದ್ದು ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ಖರ್ಗೆಜಿ ಅವರ ಹತ್ರ ಮಾತಾಡಿ ಅನ್ನುವಂಥದ್ದು. ಇಷ್ಟೇ ಉತ್ತರ. ಆದ್ರೆ ಎಲ್ಲವೂ ಕೂಡ ಅದರಲ್ಲಿ ಇದೆ ಅನ್ನುವಂತ ಭಾವಿಸ್ತಾ ಇರುವಂತದ್ದು ಸಿಎಂ ಬಳಗ. ಯಾವುದು ಕೂಡ ಇಲ್ಲ, ಅದು ಹೇಳಿರೋ ಬೇರೆ ಉತ್ತರ ಅದು ಅನ್ನುವಂತ ಭಾವಿಸ್ತಾ ಇರುವಂತದ್ದು DCM ಅವರ ಬಳಗ. ಸೊ ಹಾಗಾಗಿ ಈಗ ಒಂದು ಕ್ಲಾರಿಟಿ ಬೇಕು ಅಂದ್ರೆ ಅದು ಖರ್ಗೆ ಅವರನ್ನ ಭೇಟಿ ಆದಾಗ, ಸಿಎಂ ಭೇಟಿ ಆದಾಗ ಅದು ಪೂರ್ತಿ ಪಿಕ್ಚರ್ ಈ ಕಡೆ ಬರುತ್ತೆ. ಯಾಕೆಂದ್ರೆ ನಿನ್ನೆ 1 ಗಂಟೆ ಮಾತುಕತೆ ಆಗಿದೆ DCM ಅವರ ಜೊತೆ. ಸೊ ಈಗ ಸಿಎಂ ಅವರ ಜೊತೆ ಇವತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ಅಷ್ಟೇ ಉತ್ತರ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ ಅವರು. ಖರ್ಗೆ ಅವ್ರ ಜೊತೆ ಮಾತಾಡಿ, ಅದಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ಸೇರಿಸ್ಕೊಂಡು, ಇವರು ನಾವು ಸಂಪುಟ ವಿಸ್ತರಣೆ ಅಂತ ಕೇಳಿದ್ವಿ, ಅದಕ್ಕೆ ಓಕೆ ಅಂದಿದ್ದಾರೆ. ಮತ್ತೆ PCC ಚೇಂಜ್ ಅದು ಕೂಡ ಚರ್ಚೆ ಆಗುತ್ತೆ. ವಿಧಾನ ಪರಿಷತ್ ಸಭಾಪತಿ ಉಪಸಭಾಪತಿ ಅದು ಚರ್ಚೆ ಆಗುತ್ತೆ. ಈ ರೀತಿ ಸಿಎಂ ಬಳಗದಿಂದ ಉತ್ತರ ಸಿಗ್ತಾ ಇದೆ. ಅದೇ ರೀತಿ ಅದ್ಯಾವುದೂ ಚರ್ಚೆ ಆಗಿಲ್ಲ. ಅವರು ಹೇಳಿರುವಂತದ್ದು ಅಧಿಕಾರ ಹಸ್ತಾಂತರದ ಬಗ್ಗೆ ನೀವು ಈ ಹಿಂದೆ ಏನ್ ಕಮಿಟ್ ಮಾಡ್ಕೊಂಡಿದ್ರಿ ಅದರಂತೆ ನಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದರಲ್ಲಿ ಅಡಗಿದೆ ಈ ಉತ್ತರದಲ್ಲಿ ಅನ್ನುವಂಥದ್ದು DCM ಬಳಗ ಹೇಳ್ತಾ ಇರುವಂತದ್ದು. ಹಾಗಾಗಿ ಇಬ್ಬರ ವಾದ ಅಥವಾ ಇಬ್ಬರ ಒಂದು ಅಭಿಪ್ರಾಯಗಳನ್ನ ಕೇಳಿಕೊಂಡು AICC ಬಾಸ್ ಪುನಃ ರಾಹುಲ್ ಗಾಂಧಿ ಅವರಿಗೆ ಇದು ರವಾನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಬ್ಬರೇ ತೀರ್ಮಾನ ಮಾಡಬೇಕಾಗಿರುವಂತದ್ದು, ಅವರ ತೀರ್ಮಾನ ಅಂತಿಮ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಹಾಗಾಗಿ ಇಬ್ಬರ ಅಭಿಪ್ರಾಯಗಳು, ಇಬ್ಬರ ಒತ್ತಡಗಳು, ಇಬ್ಬರು ಯಾವ ರೀತಿ ಲಾಭಿ ಮಾಡಿದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಚರ್ಚೆಗಳು ಆಗ್ತವೆ. ಅಂತಿಮವಾಗಿ ಏನ್ ತೀರ್ಮಾನ ಅಂತ ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.